ಇನ್ನು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಬ್ಯಾಂಕ್ ಅಧಿಕಾರಿಗಳಿಗೂ ಕೂಡ ಇಡಿ ಶಾಕ್ ಅನ್ನು ಕೊಟ್ಟಿದೆ. ಯೂನಿಯನ್ ಬ್ಯಾಂಕ್ ಅಧಿಕಾರಿ ಕೃಷ್ಣಮೂರ್ತಿ ಮನೆ ಮೇಲೂ ಕೂಡ ದಾಳಿ ಮುಂದುವರಿಸಿದ್ದಾರೆ. ಯೂನಿಯನ್ ಬ್ಯಾಂಕ್ನಲ್ಲಿ ಕ್ರೆಡಿಟ್ ಆಫೀಸರ್ ಆಗಿದ್ದಂತಹ ಕೃಷ್ಣಮೂರ್ತಿ ಅವರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಈಗಾಗಲೇ ಇಡಿ ಅಧಿಕಾರಿಗಳು ಬೆಳಗ್ಗೆಯಿಂದಾನೆ ಈ ಹಗರಣದಲ್ಲಿ ಯಾವ್ಯಾವ ಅಧಿಕಾರಿಗಳ ಹೆಸರು ಬಂದಿದೆಯೋ ಅವರೆಲ್ಲರ ಮನೆ ಬಾಗಿಲನ್ನು ಕೂಡ ತಟ್ತಾ ಇದ್ದಾರೆ. ಇಡಿ ಶಾಕ್ ಅನ್ನು ಕೊಡ್ತಾ ಇದೆ. ಬೆಂಗಳೂರಿನ JJR ನಗರದಲ್ಲಿರುವಂತಹ ಕೃಷ್ಣಮೂರ್ತಿ ನಿವಾಸ ಏನಿದೆ ಅಲ್ಲಿಗೂ ಕೂಡ ದಾಳಿ ನಡೆಸೋದಕ್ಕೆ ಹೋಗಿದ್ದಾರೆ. MG ರೋಡ್ ಬ್ರಾಂಚ್ ಮ್ಯಾನೇಜರ್ ಆಗಿರುವಂತಹ ಸುಚಿಸ್ಮಿತಾ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಯೂನಿಯನ್ ಬ್ಯಾಂಕ್ ಅಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ಕೆಲವರ ಹೆಸರು ಕೂಡ ತಳುಕು ಹಾಕೊಂಡಿರೋದ್ರಿಂದ ಅವರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಕೋರಮಂಗಲದ ನ್ಯಾಷನಲ್ ಗೇಮ್ಸ್ ವಿಲೇಜ್ ನಲ್ಲಿರುವಂತಹ ಸುಚಿಸ್ಮಿತಾ ನಿವಾಸದ ಮೇಲೂ ಕೂಡ ದಾಳಿ ನಡೆದಿರುವಂಥದ್ದು. ಬ್ಯಾಂಕ್ನ ಅಕೌಂಟೆಂಟ್ ದೀಪಾ ಎಂಬುವರ ಮನೆ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ. ಬ್ಯಾಂಕ್ ಸಿಬ್ಬಂದಿಯ ಮನೆ ಮೇಲೂ ಕೂಡ ದಾಳಿ ಮುಂದುವರೆದಿದೆ. ಇನ್ನು ವಿಜಯನಗರದಲ್ಲಿ ದೀಪಾ ಅವರ ಮನೆಯಲ್ಲೂ ಕೂಡ ದಾಖಲೆಗಳಿಗಾಗಿ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ಅಧಿಕಾರಿಗಳು. ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಆಯಿತು, ಶಾಸಕ ಬಸನಗೌಡ ದದ್ದಲ್ ಆಯಿತು, ಬಳಿಕ ಬ್ಯಾಂಕ್ ಸಿಬ್ಬಂದಿಗೆ ಸಂಬಂಧಪಟ್ಟಂತೆ ಕೂಡ ಅವರ ಮನೆಯಲ್ಲೂ ಕೂಡ ಡೀಟೇಲ್ಸ್ ಸಿಗಬಹುದು ಅನ್ನುವಂಥ ಕಾರಣಕ್ಕೆ ಅಲ್ಲೂ ಕೂಡ ದಾಳಿಯನ್ನು ಮುಂದುವರಿಸಿದ್ದಾರೆ. ಯೂನಿಯನ್ ಬ್ಯಾಂಕ್ ಅಧಿಕಾರಿಯಾಗಿರುವಂತಹ ಕೃಷ್ಣಮೂರ್ತಿ ಮನೆ ಮೇಲೂ ಕೂಡ ದಾಳಿ ನಡೀತಾ ಇದೆ. ಇನ್ನು ಬ್ಯಾಂಕ್ ಅಕೌಂಟೆಂಟ್ ಆಗಿರುವಂಥ ದೀಪಾ ಅವರ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿದ್ದಾರೆ. ಇನ್ನು ಕೃಷ್ಣಮೂರ್ತಿ ಅಂತ ಬಂದರೆ ಯೂನಿಯನ್ ಬ್ಯಾಂಕ್ನಲ್ಲಿ ಕ್ರೆಡಿಟ್ ಆಫೀಸರ್ ಆಗಿ ಇವರು ಕೆಲಸ ಮಾಡ್ತಾ ಇರುವಂಥದ್ದು. ಅವ್ರ ಮನೆ ಮೇಲೂ ಕೂಡ ದಾಳಿ ನಡೀತಾ ಇದೆ. ಬೆಂಗಳೂರಿನ JJR ನಗರದಲ್ಲಿ ಕೃಷ್ಣಮೂರ್ತಿ ಅವರ ನಿವಾಸ ಇದೆ. ಇತ್ತ ದೀಪಾ ಇವರು ಯೂನಿಯನ್ ಬ್ಯಾಂಕ್ನ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಕೋರಮಂಗಲದ ನ್ಯಾಷನಲ್ ಗೇಮ್ಸ್ ವಿಲೇಜ್ನಲ್ಲಿರುವಂಥ ಸುಚಿಸ್ಮಿತಾ ಅವರ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿದ್ದಾರೆ. ದೀಪಾ ಅವರ ನಿವಾಸ ಇರುವಂಥದ್ದು ವಿಜಯನಗರ. ಅಲ್ಲೂ ಕೂಡ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಬ್ಯಾಂಕ್ ಅಕೌಂಟೆಂಟ್ ಆಗಿ ಕೆಲಸ ನಿರ್ವಹಣೆ ಮಾಡ್ತಾ ಇರುವಂಥ ದೀಪಾ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಗೆ ಮುಂದಾಗಿದ್ದು ಅಲ್ಲೂ ಕೂಡ ಏನೆಲ್ಲ ಡೀಟೇಲ್ಸ್ ಸಿಗಬಹುದು. ಈಗಾಗಲೇ ಯೂನಿಯನ್ ಬ್ಯಾಂಕ್ ಅವರು ಅದು ಕಂಪ್ಲೇಂಟ್ ಕೊಟ್ಟಿದ್ರು, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಕೋಟ್ಯಾಂತರ ಲಕ್ಷ ಕೋಟಿ ವ್ಯವಹಾರ ಮಾಡುವಂಥ ನಾವು ಇಂತಹ ಹಗರಣಕ್ಕೆಲ್ಲ ನಾವು ಬೀಳೋದಿಲ್ಲ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಇವರು CBI ಅಧಿಕಾರಿಗಳಿಗೂ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಆದರೂ ಕೂಡ ಇವರ ಹೆಸರು ಇದರಲ್ಲಿ ತಳುಕು ಹಾಕ್ಕೊಳ್ತಾ ಇರೋದ್ರಿಂದ ಇವರನ್ನು ಕೂಡ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಹಾಗಾಗಿ ಈ ಬ್ಯಾಂಕ್ ಸಿಬ್ಬಂದಿಯ ಮೇಲೂ ಕೂಡ ದಾಳಿನ ಮುಂದುವರಿಸಿದ್ದಾರೆ. ಕೃಷ್ಣಮೂರ್ತಿ ಇರ್ಬೋದು, ದೀಪಾ ಇರ್ಬೋದು, ಅದೇ ರೀತಿಯಾಗಿ ಸುಚಿಸ್ಮಿತಾ ಅವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸುವ ಮೂಲಕ ಈ ಬ್ಯಾಂಕ್ ಸಿಬ್ಬಂದಿ ಏನಿದ್ದಾರೆ ಇವರಿಗೂ ಈ ಹಗರಣಕ್ಕೂ ಮತ್ತು ಹಣ ನಕಲಿ ಖಾತೆ ಸೃಷ್ಟಿಯಾಗಿ ಹಣ ಟ್ರಾನ್ಸ್ಫರ್ ಆಗಿದ್ದಕ್ಕೂ ಏನು ಸಂಬಂಧ, ಅದಕ್ಕೆ ಸಂಬಂಧಪಟ್ಟಂತೆ ಇವರ ಮನೆಗಳಲ್ಲಿ ಏನಾದರೂ ಡಾಕ್ಯುಮೆಂಟ್ಸ್ ಸಿಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ದಾಳಿ ಮುಂದುವರಿತಾ ಇದೆ. ಒಟ್ಟಿನಲ್ಲಿ ಬೆಳಗ್ಗೆನೆ 7 ಗಂಟೆಯಿಂದ ಕೂಡ ವಿವಿಧ ಸ್ಥಳಗಳಲ್ಲಿ 18ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿದ್ದಾರೆ. ಈ ಒಂದು ಹಗರಣ ಏನಿದೆ, ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣ ಏನಿದೆ, ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ಬೋದು, ಯಾರ್ಯಾರ ಮನೆಯಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಒಂದೊಂದೇ ಡಾಕ್ಯುಮೆಂಟ್ಸ್ ಸಿಕ್ಕರೂ ಸಾಕು ಇದಕ್ಕೆ ಸಂಬಂಧಪಟ್ಟಂತೆ, ಅದನ್ನು ಮತ್ತು ಬೇರೆ ಮನೆಯಲ್ಲಿ ಸಿಗುವಂಥ ಡಾಕ್ಯುಮೆಂಟ್ಸನ್ನು ತಾಳೆ ಹಾಕಿ ನೋಡಿದಾಗ ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈಗಾಗಲೇ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿದ್ದಾರೆ.